ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತು ನಾನು ವರ್ಕ್ ಪ್ಲೇಸಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನೂ ಲೇಬರ್ ಬಂದಿರಲಿಲ್ಲ, ಸೊ ನಾವು ಟಿಫನ್ ಮಾಡೋಣ ಅಂತ ನಾನು ಅಣ್ಣ ಬಂದಿದ್ವಿ. ಸೊ ನಾನು ಪಲಾವ್ ತೊಗೊಂಡಿದ್ದೆ, ಅಣ್ಣ ಇಡ್ಲಿ ತೊಗೊಂಡಿದ್ದ. ಟಿಫನ್ ಆದಮೇಲೆ ಅಲ್ಲಿ ಅವ್ರ ಮನೆ ಹತ್ರನೇ ಗಣೇಶ ಟೆಂಪಲ್ ಇತ್ತು, ಸೊ ಅಲ್ಲಿ ದರ್ಶನ ಮಾಡಿದ್ವಿ. ಇವಾಗ ನಾನು ಅಣ್ಣ ಲಿಫ್ಟಲ್ಲಿ ಹೋಗಬೇಕು, 4th ಫ್ಲೋರಲ್ಲಿದೆ. ಸೊ ನನ್ನ ಡಾಗ್ ಇದೆ, ಎಷ್ಟು ಕ್ಯೂಟಾಗಿದೆ ಗೊತ್ತಾ, ತೋರಿಸ್ತೀನಿ ಬನ್ನಿ. ಏನು ನಿನ್ನ ಹೆಸರು? ಏನು ನಿನ್ನ ಹೆಸರು? ನೋಡು, ಏನು ನಿನ್ನ ಹೆಸರು? ಮೇಲೆ ಹೋಗೋಣ? ಮೇಲೆ ಬರಲ್ವಾ? ಏನು ನಿನ್ನ ಹೆಸರು? ವಾಟ್ಸ್ ಯುವರ್ ನೇಮ್? ಇವಾಗ ನಾನು ಟೆರೆಸ್ ಮೇಲೆ ಬಂದಿದ್ದೀನಿ. ಸೊ ಏನಕ್ಕೆ ವಾಟ್ರ್ ಪ್ರೂಫಿಂಗ್ ಇಂಪಾರ್ಟೆಂಟ್ ಅಂದರೆ, ಮನೆ ಕಟ್ಸ್ಬೇಕಾದ್ರೆ ವಾಟ್ರ್ ಪ್ರೂಫಿಂಗ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ಅದು ಮನೆಯೊಳಗೆ ನೀರು ಹೋಗದೆ ಇರೋ ಥರ ತಡೆಯುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಪೇಂಟ್ ಕಿತ್ತೋಗೋದು, ಮತ್ತು ಅದು ಗೋಡೆ ಎಲ್ಲ ತೇವ ಆಗೋದು, ಆಮೇಲೆ ಸೀಲಿಂಗಲ್ಲಿ ನೀರು ಬರೋದು, ಈ ಥರ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಆ್ಯಂಡ್ ಮೇಯ್ನಾಗಿ ಫಂಗಸ್ ಆಗೋದು. ಆ್ಯಂಡ್ ನೀವು ಇನ್ನೂ ಇದನ್ನು ನೆಗ್ಲೆಕ್ಟ್ ಮಾಡ್ತಿದ್ರೆ ಮನೆ ಸ್ಟ್ರಕ್ಚರ್ ಕೂಡ ಫುಲ್ ಡ್ಯಾಮೇಜ್ ಆಗುತ್ತೆ. ಸೊ ಬೆಟರ್ ವಾಟ್ರ್ ಪ್ರೂಫಿಂಗ್ ಮಾಡಿಸ್ಲೇಬೇಕು. ಯಾರೇ ಆದ್ರೂ ಅಷ್ಟೇ, ಕನ್ಸ್ಟ್ರಕ್ಟ್ ಮಾಡಿದಾಗ ವಾಟ್ರ್ ಪ್ರೂಫಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಇದನ್ನು ಮಾಡಿಸ್ಲೇಬೇಕು. ಓಕೆ, ಆಗ ಇಲ್ಲಿ ಲೇಬರ್ ಒಬ್ರು ಇದ್ದಾರಲ್ಲ, ಸೊ ಅವ್ರ ಹಿಂದೆ ಗೋಡೆ ಇದೆಯಲ್ಲ, ಅಲ್ಲೇನಾಗಿತ್ತು, ಫುಲ್ ಕ್ರ್ಯಾಕ್ಸ್ ಆಗಿತ್ತು. ಅವ್ರೇನು ಮಾಡಿದ್ರು, ಕ್ರ್ಯಾಕ್ಸ್ ಫಿಲ್ ಮಾಡಿ ಆಮೇಲೆ ಪೇಂಟ್ ಮಾಡಿದ್ರು. ಪೇಂಟ್ ಮೀನ್ಸ್ ಆಕ್ರಲಿಕ್ ವಾಟರ್ ಪ್ರೂಫ್ ಕೋಟಿಂಗ್ ಮಾಡಿದ್ರು. ಸೊ ಒಂದು ರೌಂಡ್ ಆಗಿದೆ, ಇವಾಗ ಇನ್ನೊಂದು ಸತಿ ಕೋಟಿಂಗ್ ಮಾಡಬೇಕು. ಅವರು ಏನಕ್ಕೆ ಅವರು ಕ್ಲೀನ್ ಮಾಡ್ತಾ ಇದ್ದಾರೆ ಅಂದರೆ, ನೆಕ್ಸ್ಟ್ ಕೋಟ್ ಹಾಕಿದಾಗ, ಸೊ ಏನಾದ್ರು ಡಸ್ಟ್ ಬಿದ್ದಿರುತ್ತೆ, ಏನಾದ್ರು ಒಂದು ಕಡ್ಡಿ ಈ ಥರ ಬಿದ್ದಾಗ ಏನಾಗುತ್ತೆ, ಕೋಟ್ ಹಾಕಿದಾಗ ಅದೊಂಥರ ಮಾರ್ಕ್ ಉಳ್ಕೊಂಬಿಡುತ್ತೆ. ಸೊ ಅದಕ್ಕೆ ನೀಟಾಗಿ ಗೂಡಿಸಿ ಮಾಡೋದು. ಇವಾಗ ಸ್ವಲ್ಪ ಮೋಡ ಇದೆ ಗೈಸ್. ಸೊ ವಾಟ್ರ್ ಪ್ರೂಫಿಂಗ್ ಮಾಡಿಸಿದಾಗ ಮಳೆ ಎಲ್ಲ ಬರಬಾರ್ದು, ಯಾಕಂದರೆ ಪೇಂಟ್ ಮಾಡಿರ್ತಾರಲ್ಲ, ಸೊ ದೊಡ್ಡೋಗುತ್ತೆ. ಆದಷ್ಟು ಬಿಸಿಲಿದ್ರೇ ಚೆನ್ನಾಗಿರುತ್ತೆ. ಇವಾಗ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಬ್ರಷ್ ಬಾಂಡ್ ರೂಫ್ ಕಾರ್ಡ್ ಕೋಟಿಂಗ್ ಮಾಡ್ತಾ ಇದ್ದಾರೆ. ಸೊ ಇದು ಯಾವ ರೀತಿ ಇರುತ್ತೆ, ನಾರ್ಮಲ್ ಪೇಂಟ್ ಥರ ಇರಲ್ಲ. ಇದು ಸ್ವಲ್ಪ ತಿಕ್ಕಾಗಿರುತ್ತೆ, ಲೈಕ್ ಒಂಥರ ನಾರ್ ಥರ ಸಿಗುತ್ತೆ, ಅಂದರೆ ಆ ಥರ ಇರುತ್ತೆ ಇದು. ಸೊ ಇವಾಗ ಅದು ಸೆಕೆಂಡ್ ಕೋಟ್ ಆಗ್ತಾ ಇದೆ. ಆ್ಯಕ್ಚುಲಿ ಮಳೆ ಸ್ವಲ್ಪ ಬರ್ತಾ ಇತ್ತು, ಅದೊಂದು ಟೆನ್ಷನ್ ಆಗ್ತಿತ್ತು, ಎಲ್ಲಿ ಕೋಟಿಂಗ್ ಹೋಗ್ಬಿಡತ್ತೆ ಅಂತ. ಸೊ ಫಾರ್ ಗಾಡ್ ಸೇಕ್ ಏನೂ ಆಗಲಿಲ್ಲ. ಅಂದರೆ ಮಳೆ ಬರ್ತಿತ್ತು ಲೈಟಾಗಿ, ಆಮೇಲೆ ಸ್ಟಾಪ್ ಆಗ್ತಿತ್ತು. ಆ್ಯಕ್ಚುಲಿ ಏನು ವಿಷಯ ಅಂದರೆ, ಇವರು ಬಿಲ್ಡಿಂಗ್ ಕಟ್ಟಿಸಿ 2 years ಆಗಿದೆ. ಓಕೆ, ಆ್ಯಂಡ್ ಇದು ಬಂದು ಅಪಾರ್ಟ್ಮೆಂಟ್ G+4 ಪ್ಲಸ್ ಟೆರಸ್ ಇದೆ, ಅಂದರೆ ಗ್ರೌಂಡ್ ಫ್ಲೋರ್ ಟು 4th ಫ್ಲೋರ್ ಇದೆ. ಆ್ಯಂಡ್ ಮೇಲ್ಗಡೆ ಒಂದು ಟೆರಸ್ ಇದೆ. ಇವ್ರದ್ದು ಮನೆ ಬಂದು 4th ಫ್ಲೋರಲ್ಲಿರೋದು. ಮಳೆ ಬಂದಾಗ ಏನಾಗ್ತಿತ್ತು, ಮಳೆ ನೀರು ಬೀಳ್ತಿತ್ತಲ್ವ ಟೆರಸ್ ಮೇಲೆ, ಫುಲ್ಲು ಲೀಕೇಜ್ ಆಗೋದು. ಅಂದರೆ ಗೋಡೆ ಮೇಲೆಲ್ಲ ವೆಟ್ಟಾಗಿ ಉದುರ್ತಾ ಇತ್ತಂತೆ ಪೇಂಟಿಂಗ್ ಎಲ್ಲ. ಸೊ ಇದು ಇವ್ರೊಬ್ರದೇ ಅಂತ ಅಲ್ಲ, 3rd ಫ್ಲೋರಲ್ಲೂ ಅಷ್ಟೇ, ವಾರ್ಡ್ರೋಬ್ ಡೋರೆಲ್ಲ ಫುಲ್ ಮುರಿದೋಗ್ತಿತ್ತು, ಹಂಗಾಗ್ತಿತ್ತಂತೆ. ಇವರು ಎಕ್ಸ್ಟೀರಿಯರ್ ಕ್ರ್ಯಾಕ್ಸ್ ನೋಡಿಕೊಂಡೇ ಇಲ್ಲ, ಹೊರಗಡೆ ಎಲ್ಲ ಫುಲ್ ಜಾಸ್ತಿ ಕ್ರ್ಯಾಕ್ಸ್ ಆಗಿತ್ತು. ಆವಾಗ ನಮ್ಗೆ ಅವರು ಕಾಂಟ್ಯಾಕ್ಟ್ ಮಾಡಿದ್ರು, ಈ ಥರ ಆಗ್ತಿದೆ ಅಂತ. ಸೊ ನಾವು ನೋಡಿದಾಗ ಇದು ವಾಟರ್ ಪ್ರೂಫಿಂಗ್ದೇ ಪ್ರಾಬ್ಲಮ್ ಆಗಿರೋದು. ಅಂದರೆ ಬಿಲ್ಡಿಂಗ್ ಕಟ್ಸ್ಬೇಕಾದ್ರೆ ಅವ್ರು ನೀಟಾಗಿ ಮಾಡಿಲ್ಲ ಕ್ಯೂರಿಂಗ್ ಅಂತ. ಸೊ ಇದನ್ನು ನೀವು ಮಿಸ್ಟೇಕ್ ಮಾಡ್ಕೋಬೇಡಿ, ಯಾರೇ ಹೊಸ್ದಾಗಿ ಮನೆ ಕಟ್ಸ್ದಾಗ್ಲೂ ಅಷ್ಟೇ. ಸೊ ಇದೆಲ್ಲ ನೀವು ಸ್ವಲ್ಪ ಗಮನ ಕೊಟ್ಟು ವಾಟರ್ ಪ್ರೂಫಿಂಗ್ ಎಲ್ಲ ಮಾಡಿಸಿ. ಒನ್ಸ್ ನೀವು ಬಿಲ್ಡಿಂಗ್ ಕಟ್ಸ್ಬೇಕಾದ್ರೇ ನೀವು ಇದೆಲ್ಲ ಮಾಡಿಸ್ಕೊಂಬಿಟ್ರೆ ನಿಮಗೇನು ಫ್ಯೂಚರ್ ಪ್ರಾಬ್ಲಮ್ ಆಗೋಲ್ಲ. ಇಲ್ಲ ಅಂದರೆ ಬಿಲ್ಡಿಂಗ್ ಸ್ಟ್ರಕ್ಚರ್ ಹೋಗ್ತಾ ಇರುತ್ತೆ, ಸುಮ್ಮನೆ ಅರ್ಧ ಅದಕ್ಕೆ ಖರ್ಚಾಗ್ತಾ ಇರುತ್ತೆ ನಿಮಗೆ. ಸೊ ಇಲ್ಲಿ ವರ್ಕ್ ಇವತ್ತು ಕಂಪ್ಲೀಟ್ ಆಗುತ್ತೆ. ಇಲ್ಲಾದಮೇಲೆ ನೆಕ್ಸ್ಟ್ ಇನ್ನೊಂದು ವಾಟರ್ ಪ್ರೂಫಿಂಗ್ ಹೇಳಿದ್ದಾರೆ, ಆಫ್ಟರ್ನೂನ್ ಇದೆ ಅದು. ಸೊ ಅಲ್ಲಿ ಹೋಗ್ಬೇಕು ನಾನು. ಫೈನಲಿ ಇನ್ನೇನು ಕಂಪ್ಲೀಟ್ ಆಗ್ತಾ ಇದೆ. ಇನ್ನೊಂದು ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ಇಲ್ಲಿ ಪೈಪ್ಸ್ ಇರುತ್ತೆ ಆ್ಯಂಡ್ ಸೋಲಾರ್ ಎಲ್ಲ ಇದ್ದಾಗ ವರ್ಕರ್ಸ್ಗೆ ಕೋಟಿಂಗ್ ಮಾಡಿದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಆದರೂ ಬೇಗ ಮುಗಿಸಿದ್ವಿ. ಫೈನಲ್ ಲುಕ್ ಈ ಥರ ಇದೆ. ಸೊ ಇದರಲ್ಲಿ ಇನ್ನೂ ಕಲರ್ಸ್ ಇರುತ್ತೆ, 3 ಕಲರ್ಸ್ ಇರುತ್ತೆ. ಒಂದು ವೈಟು, ನೆಕ್ಸ್ಟ್ ಗ್ರೇ ಮತ್ತು ರೆಡ್ ಇರುತ್ತೆ. ವೈಟ್ ಆ್ಯಕ್ಚುಲಿ ರೇರ್ ಯೂಸ್ ಮಾಡೋದು, ಸನ್ಲೈಟ್ಗೆ ಅದು ರಿಫ್ಲೆಕ್ಟ್ ಆಗುತ್ತೆ ಅಂತ. ಸೊ ಬೆಟರ್ ನೀವು ಗ್ರೇ ಇಲ್ಲಾಂದರೆ ರೆಡ್ ಯೂಸ್ ಮಾಡ್ಬೋದು. ಗೈಸ್ ಇವಾಗ ಅಲ್ಲಿ ಸ್ವಲ್ಪ ಕಂಪ್ಲೀಟ್ ಆಯಿತು, ನಾಳೆನೂ ಒಂಚೂರು ವರ್ಕ್ ಇದೆ. ಅದಾದಮೇಲೆ ಇವಾಗ ಇನ್ನೊಂದು ವರ್ಕ್ ಹೋಗ್ಬೇಕಿತ್ತಲ್ಲ, ಸೊ ಅದಕ್ಕೆ ಒಂದು ಲಿಕ್ವಿಡ್ ಉಳ್ಕೊಂಡಿತ್ತು. ಸೊ ಅದನ್ನು ಇಲ್ಲಿ ಇಟ್ಟು ಹೋಗೋಣ ಅಂತ. ಅಂದರೆ ಡ್ಯಾಡಿ ಬರ್ತೀನಿ ಅಂದರು, ಅಂದರೆ ಅವ್ರು ಕೊಟ್ಟಿರ್ತೀವಿ, ಅವರು ಆಫೀಸಲ್ಲಿ ಇಟ್ಕೋತಾರೆ. ಇದಾದಮೇಲೆ ನೆಕ್ಸ್ಟ್ ಆ ವರ್ಕ್ ಹೋಗಬೇಕು. ಅವ್ರು ಇವಾಗ ಊಟಕ್ಕೆ ಹೋಗಿದ್ದಾರಂತೆ, ಅದಕ್ಕೆ ಒಂದು 5 ನಿಮಿಷ ವೆಯ್ಟ್ ಮಾಡ್ತೀವಿ. ಆ್ಯಂಡ್ ಅವ್ರು 5 ನಿಮಿಷದಲ್ಲಿ ಬರ್ತೀನಿ ಅಂದಿದ್ದಾರೆ. ಸೊ ಅದಾದಮೇಲೆ ನಾವು ಹೋಗೋದು.
ಆಲ್ರೆಡಿ 2:30 ಆಗಿದೆ. ನನಗೇನು ಊಟ ಮಾಡಬೇಕು ಅನಿಸ್ತಾ ಇಲ್ಲ. ಸೊ ಅಲ್ಲಿ ಟೀ ಕೊಟ್ಟಿದ್ರು, ಹಂಗೆ ಕುಡಿದು ಬಂದ್ವಿ. ಆದರೂ ಅಣ್ಣ ಬಿಡಲಿಲ್ಲ. ಏನಕ್ಕೆ ಬೇಡ ಅಂತಿದ್ಯಾ, ತಿನ್ನು ಅಂತ ದೋಸೆ ಕೊಡಿಸ್ತಾ. ಇನ್ನೇನು ಮನೆ ಹತ್ರ ಬಂದ್ವಿ. ಅಮ್ಮಂಗೆ ಏನಾದರೂ ಗಿಫ್ಟ್ ಕೊಡಬೇಕು ಅಂತ ಅನಿಸ್ತಿತ್ತು. ಆಮೇಲೆ ಹೆಡ್ಫೋನ್ ತೊಗೊಳ್ಳೋಣ ಅಂತ ಅನಿಸ್ತು. ಮನೇಲಿ ಇತ್ತು ಇನ್ನೊಂದು, ಬಟ್ ಸರ್ಪ್ರೈಸಾಗಿ ಇದೊಂದು ತೊಗೊಂಡು ಹೋಗೋಣ ಅಂತ ಪರ್ಚೇಸ್ ಮಾಡಿದ್ವಿ. ಗೈಸ್ ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಆ್ಯಕ್ಚುಲಿ ಇವಾಗ ಒಂದು ವರ್ಕ್ ಇತ್ತು, ಬಟ್ ಅವರೇನೋ ನಾಳೆ ಸಿಗ್ತೀನಿ ಅಂತ ಅಂದರು. ಇವತ್ತು ಸ್ವಲ್ಪ ಅವರೆಲ್ಲ ಹೊರಗೆ ಹೋಗ್ಬೇಕಿತ್ತಂತೆ, ಅದಕ್ಕೆ ನಾಳೆ ಆ ವರ್ಕ್ಗೆ ಹೋಗಬೇಕು. ಸೊ ಇವತ್ತು ಡೇ ಕಂಪ್ಲೀಟ್ ಆಯಿತು.